ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮೋ ಭಗವತೆ ರುದ್ರಾಯ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ಸಿಂಹ ರಾಶಿ ಗುರು ಗೋಚಾರ ಫಲವನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತಿದ್ದೀನಿ. ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ಜ್ಯೋತಿಷ್ಯ ವಿಚಾರವನ್ನು ತಿಳಿಸಿ. ಗುರು ಅಂದರೆ ಗೌರವ, ಗುರು ಅಂದರೆ ಧನಂ. ಹಾಗಾದರೆ ಗುರು ಪ್ರತಿ ವರ್ಷವೂ ಕೂಡ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಗೋಚಾರದಲ್ಲಿ ಈ 2024 ಮೇ 1, 2024 ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಪ್ರತಿ ವರ್ಷ ಗುರು ಗೋಚಾರ ಚೇಂಜ್ ಆಗ್ತಾನೆ. ಆದರೆ ಗುರು ಚೇಂಜ್ ಆದಾಗ ಪ್ರಕೃತಿಯ ಮೇಲೆ, ಪ್ರತಿಯೊಬ್ಬರ ರಾಶಿ ಮತ್ತು ಲಗ್ನಗಳ ಮೇಲೆ, ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದರ ಆಧಾರದ ಮೇಲೆ ನಿಮ್ಮ ಮೇಲೆ ಪ್ರಭಾವ ಅನ್ನೋದು ಬೀರುತ್ತೆ. ಗುರು ಒಂದು ವರ್ಷಕ್ಕೆ ಒಂದು ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. 1 ಮೇ 2024ರಿಂದ 12ನೇ ತಾರೀಕು ಜೂನ್ 2024ವರೆಗೂ ವೃಷಭ ರಾಶಿಯಲ್ಲಿರುವಂತಹ ಕೃತಿಕಾ ನಕ್ಷತ್ರ 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದದಲ್ಲಿ ಗುರು ಸಂಚಾರ ಆಗ್ತಾನೆ. 12ನೇ ತಾರೀಕು ಜೂನ್ ಹೇಳಿದೆ, ಅಲ್ಲಿಂದ 20ನೇ ತಾರೀಕು ಆಗಸ್ಟ್ 2024ವರೆಗೂ ರೋಹಿಣಿ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದದಲ್ಲಿ ಸಂಚಾರ ಆಗ್ತಾನೆ. ಮತ್ತು ಅಲ್ಲಿಂದ 25ನೇ ತಾರೀಕು 10, 2024ರಲ್ಲಿ ಮೃಗಶಿರ 1 ಮತ್ತು 2ನೇ ಪಾದದಲ್ಲಿ ಸಂಚಾರ ಆಗ್ತಾನೆ. 25ನೇ ತಾರೀಕಿಂದ ಅಕ್ಟೋಬರಿಂದ 2023ರಿಂದ 25 ಮಾರ್ಚ್ 2025ವರೆಗೂ ಮೃಗಶಿರ ನಕ್ಷತ್ರ 1ನೇ ಪಾದದಲ್ಲಿ ಗುರು ವಕ್ರಿ ಆಗ್ತಾನೆ. ಆಮೇಲೆ ರೋಹಿಣಿ ನಕ್ಷತ್ರ 4ನೇ ಪಾದ, ರೋಹಿಣಿ ನಕ್ಷತ್ರ 3ನೇ ಪಾದದಲ್ಲೂ ಕೂಡ ಗುರು ವಕ್ರಿ ಆಗ್ತಾನೆ. ಹಾಗಾದ್ರೆ ಈಗ ಸಿಂಹ ರಾಶಿಯವರಿಗೆ ಗುರು ಬಲ ಇದೆ. ಗುರು ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಭಾಗ್ಯಸ್ಥಾನ ಅಂದಾಗ ಅದೃಷ್ಟ ಸ್ಥಾನ ಅಂತಲೂ ಕರಿತೀವಿ, ಹೈಯರ್ ಲರ್ನಿಂಗ್ಸ್ ಅಂತ ಕರಿತೀವಿ, ಆಧ್ಯಾತ್ಮಿಕ ಸ್ಥಾನ ಅಂತ ಕರಿತೀವಿ. ಅದಕ್ಕೆ ಗುರು 9ನೇ ಮನೆಯಲ್ಲಿದ್ದಾಗ ಸಿಂಹ ರಾಶಿಯವರಿಗೆ ಅದೃಷ್ಟ ಅನ್ನೋದು ಒಲಿದಿತ್ತು. ಅದಕ್ಕೆ ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನ ಮಾಡಿರ್ತೀರಿ, ಪುಣ್ಯಕ್ಷೇತ್ರಗಳ ದರ್ಶನವನ್ನ ಕೂಡ ಮಾಡಿರ್ತೀರಿ, ಗುರುಗಳ ಆಶೀರ್ವಾದ ಕೂಡ ನಿಮಗೆ ಸಿಕ್ಕಿರುತ್ತೆ. ಅನೇಕ ದೇವಸ್ಥಾನಗಳಿಗೂ ಕೂಡ ಹೋಗಿರ್ತೀರಿ ಮತ್ತು ದೇವಸ್ಥಾನಕ್ಕೆ ಹೋದ್ಮೇಲೆ ದಾನ ಧರ್ಮಗಳನ್ನು ಕೂಡ ನೀವು 2023 ಮತ್ತು 24 ಒಂದು ವರ್ಷ ಗುರು ಭಾಗ್ಯಸ್ಥಾನದಲ್ಲಿದ್ದಾಗ ಎಲ್ಲ ಕೆಲಸವನ್ನ ಮಾಡಿರ್ತೀರಿ. ಹಾಗಾದ್ರೆ ಈಗ ಗುರು ದಶಮ ಭಾವದಲ್ಲಿ ಬಂದ್ಬಿಡ್ತಾನೆ. ನಾನು ಸಿಂಹ ರಾಶಿ, ನನಗೆ ಯಾವ ರೀತಿ ಫಲಾನುಫಲ ಸಿಗುತ್ತೆ? ನಿಮ್ಮದು ಸಿಂಹ ರಾಶಿ ಆಗಿರ್ಬೋದು, ಸಿಂಹ ಲಗ್ನ ಆಗಿರ್ಬೋದು. ಅದಕ್ಕೆ ಗುರು ಏನು ಮಾಡ್ತಾನೆ ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ. ನಾನು ಹೇಳಿದೆ ಗುರು ಇವಾಗ ಯಾವ್ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ. ಹಾಗಾದರೆ ಸಿಂಹ ರಾಶಿಯಲ್ಲಿ ನೀವು ಜಾತಕರಾಗಿದ್ದರೆ ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ. ಮಖ ನಕ್ಷತ್ರ 1, 2, 3, 4ನೇ ಪಾದ. ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಪಾಲ್ಗುಣಿ ನಕ್ಷತ್ರ 1, 2, 3, 4ನೇ ಪಾದ. ಪುಬ್ಬ ಅಂತನಾದ್ರೂ ಕರಿಬೋದು, ಪೂರ್ವ ಪಾಲ್ಗುಣಿ ಅಂತನಾದ್ರೂ ಕರಿಬೋದು, ಉತ್ತರ ಅನ್ಬೋದು ಅಥವಾ ಉತ್ತರ ಪಾಲ್ಗುಣಿ 1ನೇ ಪಾದ ಆಗಿದ್ರೆ ನೀವೆಲ್ಲ ಸಿಂಹ ರಾಶಿ ಜಾತಕರು. ನಿಮ್ಮ ರಾಶಿಗೆ ಅಥವಾ ನಿಮ್ಮದು ಸಿಂಹ ಲಗ್ನ ಆಗಿದ್ರೆ ನಿಮ್ಮ ಲಗ್ನಕ್ಕೆ ದಶಮ ಭಾವದಲ್ಲಿ ಗುರು ಸಂಚಾರ. ಹಾಗಾದರೆ ಗುರು ಯಾವ ರೀತಿ ನಿಮಗೆ ಫಲವನ್ನ ಕೊಡ್ತಾನೆ ಅನ್ನುವಂಥ ವಿಚಾರ ನಾನೀಗ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಶೇರ್ ಮಾಡಿ ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ. ಎಲ್ಲರಿಗೂ ಕೂಡ ಜ್ಯೋತಿಷ್ಯ ಅಂದರೆ ಒಂದು ಬೆಳಕು. ಗುರು ಪ್ರಕೃತಿಯ ಮೇಲೂ ಕೂಡ ಪ್ರಭಾವ ಬೀರ್ತಾನೆ, ಆಮೇಲೆ ನಿಮ್ಮ ಇಂಡಿವಿಜುವಲ್ ಜಾತಕದ ಮೇಲೂ ಕೂಡ ಪ್ರಭಾವ ಬೀರ್ತಾನೆ. ಹಾಗಾದರೆ ಸಿಂಹ ರಾಶಿಯವರು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಗುರು ಸ್ಥಾನವನ್ನು ದಶಮ ಭಾವದಲ್ಲಿ ಹೋದಾಗ ಗುರು ಬಲ ಇರಲ್ಲ. ಸ್ಥಾನ ಯಾವ ಸ್ಥಾನಕ್ಕೆ ಹೋಗ್ತಾನೋ ಆ ಸ್ಥಾನವನ್ನು ನಾಶ ಮಾಡ್ತಾನೆ.
ಹಂಗಾರೆ 10ನೇ ಮನೆ ಗುರು ಹೋಗ್ತಾನೆ. ಹಾಗಾದ್ರೆ ಗುರು ದೃಷ್ಟಿ ತುಂಬಾ ಒಳ್ಳೆಯದು. ಗುರು ದಶಮ ಭಾವಕ್ಕೆ ಹೋದ್ರೂ ಕೂಡ ನಿಮ್ಮ ಕುಟುಂಬ ಸ್ಥಾನ, ಧನಸ್ಥಾನವನ್ನು ನೋಡ್ತಾನೆ. ಶನಿ ದೃಷ್ಟಿ ಒಳ್ಳೇದಲ್ಲ, ಗುರು ದೃಷ್ಟಿ ಒಳ್ಳೆಯದು ಅಂತ ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಹಾಗಾದ್ರೆ ದಶಮ ಭಾವದಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ನೀವು ಯಾವ ವಿಚಾರದಲ್ಲಿ ಎಚ್ಚರಿಕೆಯಾಗಿರ್ಬೇಕು ಅಂತಂದಾಗ, ಗೌರವ ವಿಚಾರಗಳಲ್ಲಿ ಗೌರವ ಕಳ್ಕೋಬಹುದು. ಕರ್ಮ, ದಶಮ ಭಾವ ಅಂದಾಗ ಕರ್ಮ, ಪ್ರೊಫೆಷನ್ ಅಂತ ಕರಿತೀವಿ, ಅಲ್ಲಿ ಏನಾದರೂ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿರುತ್ತೆ. ಈ ಸಮಯದಲ್ಲಿ ತಂದೆ ಹೇಳಿದಂತೆ ನೀವು ಕೇಳಿದ್ರೆ ಅವರ ಸಲಹೆ ಕೇಳೋದು ತುಂಬಾ ಒಳ್ಳೆಯದು. ಇಲ್ಲ ತಂದೆಗೆ ಏನಾದರೂ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ನೀ ಜಾಯಿಂಟ್ ಅಂತೀವಲ್ಲ, ಆ ಜಾಯಿಂಟ್ಗಳಲ್ಲಿ ಪೇಯ್ನ್ ಆಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ದಶಮ ಭಾವದಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ದಶಮ ಭಾವವನ್ನ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇದ್ದು ಗುರುಗಳ ಆಶೀರ್ವಾದವನ್ನು ಪಡಿತಾ ಇದ್ರೆ, ಗುರುಗಳಿಗಿಂತ ಗುರು ಸದ್ಗುರು ಈಶ್ವರ. ಎಲ್ಲರೂ ಕೂಡ ಸದ್ಗುರು, ಶ್ರೀ ಶ್ರೀ ಗುರುಗುರು, ಗುರುಗಳಿಗಿಂತ ಗುರು ಸದ್ಗುರು ಅಂತ ಟೈಟಲ್ ತಗೋಬಹುದು. ಎಷ್ಟೋ ಜನ ಗುರುಗಳಾಗ್ಬೋದು. ಗುರುಗಳಿಗಿಂತ ಗುರು ಅಂದ್ರೆ ಸದ್ಗುರು ಅಂದ್ರೆ ಶಿವ. ಅದಕ್ಕೆ ನಾವು ಹೇಳ್ತೀವಿ, ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧುಶ್ಚ ಸಖ ಬಂಧು ಶಿಕ್ಷಕ ಎಲ್ಲ ಕೂಡ ಗುರುಗಳಿಗಿಂತ ಗುರು ಶಿವ. ಆ ಶಿವನ ಆರಾಧನೆ ಮಾಡಿದ್ರೆ ನಿಮಗೆ ಗುರುವಿನ ಆಶೀರ್ವಾದ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಗುರು ಧನಸ್ಥಾನವನ್ನ ನೋಡ್ತಾನೆ. ಧನಸ್ಥಾನ ನೋಡೋದ್ರಿಂದ ಕೆಲಸ ಇಲ್ಲ ಅಂದ್ರೂ ದುಡ್ಡು ಬರುತ್ತಾ? ಬರುತ್ತೆ. ಕುಟುಂಬದಲ್ಲಿ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತೀರಿ ಅಂಥವ್ರಿಗೆ, ಫೈನಾನ್ಷಿಯಲ್ ವಿಚಾರದಲ್ಲಿ ಕಂಪನಿಗಳು, ಇನ್ವೆಸ್ಟ್ಮೆಂಟ್ ಕಂಪನಿಗಳು, ಇಲ್ಲೆಲ್ಲ ಕೆಲಸ ಮಾಡ್ತೀರಿ, ನಿಮ್ಗೆಲ್ಲ ಧನ ಪ್ರಾಪ್ತಿಯಾಗುತ್ತೆ. ನಿಮ್ಮ ಫ್ಯಾಮಿಲಿ ಅನ್ನೋದು ಏನಾಗುತ್ತೆ, ದೊಡ್ಡದಾಗುತ್ತೆ. ಡೊಮ್ಯಾಸ್ಟಿಕ್ ಕಂಫರ್ಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಇನ್ನ ಪ್ರಾಥಮಿಕ ವಿದ್ಯೆ ಓದ್ತಾ ಇರೋರಿಗೆ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮುಖದಲ್ಲಿ ಏನಾದರೂ ನೆಗೆಟಿವ್ ಎಫೆಕ್ಟ್, ಕೆಲವರಿಗೆ ಬಂಗು ಆ ಥರ ಏನೋ ತೊಂದರೆಗಳಿರುತ್ತೆ, ಅಥವಾ ಚರ್ಮ ರೋಗಗಳಿರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಲ್ಲಿನ ನೋವಿದ್ರೆ ಅದು ಕಡಿಮೆ ಆಗುತ್ತೆ. ಯಾರ್ಯಾರು ಡೆಂಟಿಸ್ಟ್ ಡಾಕ್ಟರ್ಗಳಿದ್ದೀರಿ ಧನಾಭಿವೃದ್ಧಿ ಆಗುತ್ತೆ. ಯಾರ್ಯಾರು ಭಾಷಣಕಾರರಿದ್ದೀರಿ ನಿಮಗೆ ಧನಾಭಿವೃದ್ಧಿ ಆಗುತ್ತೆ. ಇನ್ನ ಆಪ್ತಮಾಲಜಿಸ್ಟ್ ಅಂದ್ರೆ ಕಣ್ಣಿನ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೂ ಕೂಡ ಧನಲಾಭ ಆಗುತ್ತೆ. ರುಚಿಯಾದಂಥ ಆಹಾರ ಪಾನೀಯಗಳನ್ನ ತಿಂತೀರಿ. ಮತ್ತೆ ಯಾರ್ಯಾರು ಹೋಟೆಲ್ ಇಂಡಸ್ಟ್ರಿ, ರುಚಿಯಾಗಿರುವಂತಹ ಸಾತ್ವಿಕ ಆಹಾರಗಳು, ನಾನು ಹೇಳ್ತಾ ಇರೋದು ಸಾತ್ವಿಕ ಆಹಾರಗಳು, ದ್ವಿತೀಯ ಭಾವ ಗುರು ನೋಡೋದ್ರಿಂದ ಅಂತ ವೆಜಿಟೇರಿಯನ್ ಹೋಟೆಲ್ಗಳನ್ನ ನಡೆಸ್ತಾ ಇದ್ದೀರಿ, ನಿಮಗೆ ಧನಾಭಿವೃದ್ಧಿಯನ್ನ ಗುರು ಕೋರ್ತಾನೆ. ಹಂಗಾರೆ ಫೈನಾನ್ಷಿಯಲ್ ಯಾವ ವಿಚಾರದಲ್ಲಿ, ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನನಗೆ ಕೆಲಸದಲ್ಲಿ ತೊಂದರೆ ಆಗುತ್ತೆ ಅಂತ ಕೆಲವರು ಭಯ ಪಟ್ಟಿರ್ತೀರಾ. ಆದ್ರೆ ನೀವು ಅದೇ ಕೆಲಸನ ವಿದೇಶದಲ್ಲಿ ಮಾಡ್ತಾ ಇರ್ತೀರಾ, ಇಂಡಿಯಾದವರೇ ಆಗಿರ್ತೀರಾ, ಸಿಟಿಸನ್ಶಿಪ್ ತಗೊಂಡಿರ್ತೀರಾ, ಜರ್ಮನಿ, ಆಸ್ಟ್ರೇಲಿಯಾ, USA ಆ ಥರ, ಅಲ್ಲಿ ನೀವು ಬೇರೆ ಕಡೆ ಉದ್ಯೋಗ ಮಾಡ್ತಾ ಇರ್ತೀರಾ. ಉದ್ಯೋಗದಲ್ಲಿ ಅಲ್ಲಿ ಏನಾಗುತ್ತೆ, ಅಭಿವೃದ್ಧಿ ಆಗ್ಬಿಡುತ್ತೆ. ಯಾಕೆಂದ್ರೆ ಗುರು 6ನೇ ಮನೆಯನ್ನು ಕೂಡ ನೋಡ್ತಾ ಇದ್ದಾನೆ. 2ನೇ ಮನೆ ನಿಮ್ಗೆ ಧನ ಯಾವ್ದ್ರಲ್ಲಿ ಬರುತ್ತೆ, ಡಾಕ್ಟರ್, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋರು, ಅಡ್ವೊಕೇಟ್ಸ್, ಲಾ ಅಂಡ್ ಅಸೋಸಿಯೇಟ್ಸ್ ಅಂತ ನೀವು ಬೇರೆಯವ್ರಿಗೆ ಸೇವೆ ಮಾಡುವಂತ ಕೆಲಸ ಅಡ್ವೊಕೇಟ್ಸ್, ಫಿಸಿಷಿಯನ್ಸ್, ಡಾಕ್ಟರ್ಗಳು, ಮನೆಗೆ ಫ್ಯಾಮಿಲಿ ಡಾಕ್ಟರ್ಗಳು ಇರ್ತೀರಿ, ನೀವೆಲ್ಲ ಸರ್ವಿಸ್ ಮಾಡ್ತಾ ಇರ್ತೀರಿ, ನಿಮಗೆ ಧನಲಾಭ ಆಗುತ್ತೆ. ಲಾಯರ್ಗಳಿಗೆ ಒಳ್ಳೆ ಧನಲಾಭ ಆಗುತ್ತೆ. ಹಾಗಾದ್ರೆ ನಿಮಗೆ ವಿದೇಶದಲ್ಲಿದ್ರೆ ಕೇಳ್ತೀರಾ, ಗುರುಜಿ ನಾನು ವಿದೇಶದಲ್ಲಿ ಯಾರೋ ದೇಶ, ನಾವು ಬರೀ ಇಂಡಿಯನ್ಸ್ ಆಗಿರ್ಬೋದು, ಅದು ಯಾರೋ ದೇಶದ ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ, ಅವರ ಸಹಾಯ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ. ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ನಿಮ್ಮ ಸರ್ವೆಂಟ್ಸು ನೀವು ಹೇಳ್ದಂಗೆ ಕೇಳ್ತಾರೆ. ನಿಮ್ಮ ಸೋದರ ಮಾವ ಅಥವಾ ಸೋದರ ಅತ್ತೆಗೆ ಅನುಕೂಲ ಆಗುತ್ತೆ. ಕೋರ್ಟ್ ಕೇಸಸ್ಗಳಲ್ಲಿ ಲಿಟಿಗೇಷನ್ ಇದ್ರೆ ಅದರಲ್ಲೂ ಕೂಡ ನಿಮಗೆ ಗೆಲುವು ಈ ವರ್ಷ ಮೇ 2024 ನಂತರ ನಿಮಗೆ ಗೆಲುವು ಆರಂಭ ಆಗುತ್ತೆ. ಕೋರ್ಟ್ ಕೇಸಸ್ ಅಲ್ಲಿ ನಿಮ್ಮಂತಾನೆ ಕೇಸ್ ಆಗೋಯ್ತು, ನಿಮಗೆ ಜಯ ಸಿಕ್ತು ಅನ್ನೋದನ್ನ ನೀವು ಬರೆದಿಟ್ಕೊಂಬಿಡಿ. ಇನ್ನು ಯಾರು ಲಾಯರ್ಗಳಿದ್ದೀರಿ, ಯಾವ್ದು ಸಿವಿಲ್ ಕೇಸ್ ಇರ್ಬೋದು ಅಥವಾ ಕ್ರಿಮಿನಲ್ ಕೇಸ್ಗಳಿರ್ಬೋದು, ಅದರಲ್ಲಿ ನಿಮಗೆ ಗೆಲುವು ಅನ್ನೋದು ಪ್ರಾಪ್ತಿ ಆಗುತ್ತೆ. ಯಾಕೆಂದ್ರೆ ಗುರು 6ನೇ ಮನೆಯನ್ನ ನೋಡ್ತಾ ಇದ್ದಾನೆ. ಮತ್ತೆ ಗುರು ಚತುರ್ಥ ಭಾವವನ್ನು ಕೂಡ ಡೈರೆಕ್ಟ್ ಸಪ್ತಮ ದೃಷ್ಟಿ, ಗುರುಗೆ 5, 7, 9ನೇ ಮನೆ 3 ತರ ದೃಷ್ಟಿ ಇರೋದ್ರಿಂದ, ಗುರು ದೃಷ್ಟಿ ಚತುರ್ಥ ಭಾವದಲ್ಲಿರೋದ್ರಿಂದ ತಾಯಿಯಿಂದ ನಿಮಗೆ ಧನಾಭಿವೃದ್ಧಿ. ಎಜುಕೇಶನ್, ಯಾರ್ಯಾರು ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಿ, ನಿಮಗೆ ಪ್ರೈಮರಿ ಎಜುಕೇಶನ್ ಮಾಡೋರಿಗೆ ಮತ್ತೆ ಹೈಯರ್ ಎಜುಕೇಶನ್ ಮಾಡೋರ್ಗೂ ಅನುಕೂಲ ಆಗುತ್ತೆ. ಹೊಸ ಮನೆಯನ್ನ ಕಟ್ತೀರಿ,
ಪ್ರಾಪರ್ಟಿ ಜಾಸ್ತಿ ಮಾಡ್ಕೊಂತೀರಾ, ಲ್ಯಾಂಡ್ ತಗೊಳ್ಳುವಂಥದ್ದು, ವೆಹಿಕಲ್ಗಳನ್ನ ಖರೀದಿ ಮಾಡುವಂಥದ್ದು, ಯಾರ್ಯಾರು ಹಾರ್ಟ್ ಸ್ಪೆಷಲಿಸ್ಟ್, ಚೆಸ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿದ್ದೀರಿ ಅವರೆಲ್ಲರಿಗೂ ಕೂಡ ಧನಲಾಭ ಆಗುತ್ತೆ. ಒಳ್ಳೊಳ್ಳೆ ಬಿಲ್ಡರ್ಗಳಿಗೆ ಬಹಳ ಉತ್ತಮವಾದಂಥ ಸಮಯ. ಲ್ಯಾಂಡ್ ಲಾರ್ಡ್ಗಳಿಗೆ ಲ್ಯಾಂಡ್ನ ಜಾಸ್ತಿ ನೀವು ಅದು ಎಕ್ಸ್ಟೆನ್ಷನ್ ಮಾಡ್ತೀರಿ. ಬಟ್ಟೆಯ ವ್ಯಾಪಾರಸ್ಥರು, ಉಡುಪು ವ್ಯಾಪಾರಸ್ಥರುಗಳಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ. ಲಂಗ್ಸು ಮತ್ತೆ ಹಾರ್ಟ್ಗೆ ಸಂಬಂಧಪಟ್ಟಂತಹ ಡಾಕ್ಟರ್ಗಳಿಗೂ ಕೂಡ ಉತ್ತಮವಾದ ಧನಲಾಭ ಆಗುತ್ತೆ. ಯಾರಿಗೆ ತೊಂದರೆ ಆಗ್ಬೋದು? ಹೈಯರ್ ಪೋಸ್ಟ್ ಪೊಸಿಷನ್ ಅಲ್ಲಿರುವಂಥವ್ರಿಗೆ, ಜಡ್ಜ್ ಆಗಿರ್ಬೋದು, ಅಥವಾ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್, ಎಜುಕೇಷನ್ ಮಿನಿಸ್ಟರ್, ಬ್ಯಾಂಕಲ್ಲಿ ಮ್ಯಾನೇಜರ್, ಹೈ ಪೋಸ್ಟ್ IAS IPS ಆಫೀಸರ್ಸ್ ಅಂಥವ್ರಿಗೆ, ಅಥವಾ KAS ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗುವಂಥವ್ರು ಅಂಥವ್ರಿಗೆ ಕೆಲಸದಲ್ಲಿ ನಿಮಗೆ ಇರುವ ಸ್ಥಾನವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಉದ್ಭವ ಆಗ್ಬೋದು. ಅದಕ್ಕೆ ಎಚ್ಚರವನ್ನ ವಹಿಸಿ. ಗುರು ಅಂದ್ರೆ ಗುರುವಿಗಿಂತ ಗುರು, ದೊಡ್ಡ ಗುರು ಅಂದ್ರೆ ಸದ್ಗುರು. ಆ ಶಿವನ ಆರಾಧನೆ ಮಾಡಿದ್ರೆ ಸದ್ಗುರುವಿನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಥವಾ ಶಿವಾಯ ನಮಃ ಓಂ ಪಂಚಾಕ್ಷರಿ ಮಂತ್ರವನ್ನಾದರೂ ಜಪ ಮಾಡಿ, ಓಂ ಅಥವಾ ರುದ್ರನನ್ನ ಜಪ ಮಾಡಿ, ಓಂ ನಮೋ ಭಗವತೆ ರುದ್ರಾಯ ನಮಃ, ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತೇಳಿ ಆ ರುದ್ರನ ಆರಾಧನೆ ಮಾಡಿದ್ರು ಕೂಡ ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಪರಿಹಾರನು ಕೂಡ ತಿಳಿಸ್ತಾ, ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಿಮಗೆ ನೋಟಿಫಿಕೇಶನ್ ಬರ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿದ್ರೆ ನಾನು ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಶಿವ ಒಳ್ಳೇದು ಮಾಡಲಿ, ಸುಖ ಸಮೃದ್ಧಿ ಕೊಡಲಿ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.